ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡಿ ಬೆಳಿಗ್ಗೆ ಬೆಳಿಗ್ಗೆ ನನ್ನ ಹಸ್ಬೆಂಡ್ ಇದು ಕಾಫಿ ಆಗ್ತಾ ಉಂಟು ನಮಗೋಸ್ಕರ. ಅವತ್ತು ಕೂಡ ಹೇಳಿದ್ದೆ ನಾನು, ಇನ್ನೊಮ್ಮೆ ಯಾವಾಗಲಾದರೂ ಮಾಡುವಾಗ ಹಿಡಿತೀನಿ ಅವರನ್ನು. ಇವತ್ತು ಹಿಡಿದೆ ನಾನು ಅವರನ್ನು. ಮಾಡ್ತಾಯಿದ್ರು ಒಬ್ಬರೇ ಬಂದು ರಾಪಕ್ಕಂತ ಹಿಡಿದೆ, ನಿಮಗೆ ತೋರಿಸ್ಬೇಕಂತ ಹೇಳಿ. ಆಯ್ತಾ? ಓಕೆ, ನೀರು ತಗೊಂಡಿದ್ದೀನಿ. ಇದು ಲಾಸ್ಟ್ ಆಯಿತು. ಆಫ್ ಮಾಡ್ತೀನಿ ನೀರು, ಅಂದರೆ ಬಬಲ್ಸ್ ಬರ್ತಾ ಉಂಟಲ್ಲ, ಸಾಕಷ್ಟು. ಕಾಫಿ ಪೌಡರ್ ಯಾವ್ದು ಗೊತ್ತಾ? ಕಾಫಿ ಪೌಡರ್ ಯಾವುದು ನೋಡಿದ್ವಿ ಮೊನ್ನೆ ತಂದದ್ದು. ಇದು ತುಂಬ ಕಾಸ್ಟ್ಲಿ ಆಯಿತು. ಹಾಫ್ ಕೆಜಿಗೆ 450. ಚೆನ್ನಾಗಿದೆ ಅಲ್ಲ? ಬೇರೆ ಎಲ್ಲಾದರೂ ಹೋಗುವಾಗ ತಗೊಂಡು ಬರಬೇಕು ನಮಗೆ ಕಾಫಿ ಪೌಡರ್. ಓಕೆ, ಇದೊಂದು 1 ನಿಮಿಟ್ ರೆಸ್ಟಿಗೆ ಬಿಡೋಣ ಅಲ್ವಾ? ಇದು ಆ್ಯಪಲ್ ಸೈಡರ್ ವಿನೆಗರ್ ಅನ್ಫಿಲ್ಟರ್ಡ್. ನನಗೆ ಮಾತ್ರ ಅದು. ಹೌದು. ಮತ್ತೆ ಇದು 1 ಸ್ಪೂನು ಜೋನಿ ಬೆಲ್ಲ. ಜೋನಿ ಬೆಲ್ಲ ನನಗೆ, ಅವಳಿಗೆ ಇದು ಎಂತ ಹನಿ, ಆರ್ಗ್ಯಾನಿಕ್ ಹನಿ. हमें हनी दे दो. ಆಯ್ತು. ನಮ್ಮ ಮೀನು ಕೂಡ ಹೊರಟ. ಇವತ್ತಿಂದ ಒಂದು ಟೈಮ್ ಚೇಂಜ್. ಟೈಮ್ ಚೇಂಜ್ 11 ಇಂದ 7. 11 to 7:30. 11 or 11:30? 11 ಇಂದ 7:30 ಬರುವಾಗ ಲೇಟ್ ಆಗುತ್ತಲ್ಲ. ಬಾಯ್. ಹ್ಯಾವ್ ಅ ನೈಸ್ ಡೇ. ಬಾಯ್. ಪತ್ರಗಡ್ಡೆ ನಿನ್ನೆ ಪತ್ರಗಡ್ಡೆ ಮಾಡಿದ್ದು, ಇವತ್ತು ತಿನ್ನೋದು. ಒಳ್ಳೆದಾಗುತ್ತೆ. ಚಿಕನ್ ಪತ್ರಗಡ್ಡೆ ನನಗೆ ಸಾಕು. ನಿಮಗೆ ಸಾಕ ಬಜ್ಜಿ ಬೇಕಾ? ನನಗೆ ಸಾಕು. ಮಧ್ಯಾಹ್ನ ಕೂಡ ಇದೇ ತಿನ್ನೋದು. ಖಾಲಿ ಮಾಡಬೇಕಲ್ಲ ಹಾಗೆ. ಆಯ್ತಾ? ಹಾಂ. ನಿಮಗೆ ಸ್ವಲ್ಪ ಆಗಿದೆ, ಚೆಕ್ ಮಾಡು ಬೇಕಬೇಕು ಅಂತ. ಓಕೆ, ಇಷ್ಟು ಆರ್ಡರ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ನಂಬಿ ಇನ್ನೂ ಕೂಡ ಉಂಟು ಮಾಡಲಿಕ್ಕೆ, ಈಗ ಸೆಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ನಂಬಿ ನೀವು ಆರ್ಡರ್ ಕೊಟ್ಟದಕ್ಕೆ. ಹಾಗೂ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ. ಅದಕ್ಕೋಸ್ಕರನೇ ನಾನು ಇದನ್ನು ಮಾಡಿದ್ದು. ಹಾಗಾಗಿ ಇಷ್ಟು ಇವಾಗ ಹೋಗ್ಲಿಕ್ಕೆ, ಈಗ ತಗೊಂಡು ಹೋಗೋದು ನೋಡ್ತಾ ಇದ್ದೀವಿ ಯಾವ ರೀತಿ ತಗೊಂಡು ಹೋಗೋದು ಅಂತ ಹೇಳಿ. ಹಾಗೆ ಇನ್ನೂ ಕೂಡ ಪಾರ್ಸಲ್ ಆಗ್ತಾ ಉಂಟು. ಮತ್ತು ಕೆಲವರದ್ದು ಹೋಮ್ ಡೆಲಿವರಿ ಉಂಟು. ಇಲ್ಲಿ ಹತ್ತಿರದವರಿಗೆಲ್ಲ ನಾವು ಹೋಮ್ ಡೆಲಿವರಿ ಕೊಡ್ತೀವಿ. ಹಾಗೂ ಅವರಿಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು. ಹತ್ತಿರದಲ್ಲಿದ್ದವರಿಗೆ. ದೂರ ಇದ್ದವರಿಗೆ ಆಗೋದಿಲ್ಲ ನಮಗೆ ಕ್ಯಾಶ್ ಆನ್ ಡೆಲಿವರಿ ಕೊಡಲಿಕ್ಕೆ. ಯಾಕೆಂದರೆ ಅಲ್ಲಿ ನಾವು ಪೋಸ್ಟಲ್ಲಿ ಕಳಿಸೋದಲ್ವಾ, ಅಲ್ಲಿ ಪೋಸ್ಟ್ ಮ್ಯಾನ್ ಬರೋದು ನಿಮ್ಮ ಮನೆ ಹತ್ರ. ಅವರಿಗೆ ಅವರ ಹತ್ರ ನೀವು ದುಡ್ಡು ಕೊಟ್ಟರೆ ಅದು ನಮಗೆ ಬರೋದಿಲ್ಲ. ಹಾಗಾಗಿ ಯಾರ್ಯಾರು ಒಂದೊಂದು ಪೋಸ್ಟ್ ಮ್ಯಾನ್ ಬರ್ತಾರೆ. ಹಾಗಾಗಿ ನಮಗೆ ಕಷ್ಟ ಆಗುತ್ತೆ. ಹಾಗೆ ನಾವು ಕ್ಯಾಶ್ ಆನ್ ಡೆಲಿವರಿ ದೂರದವರಿಗೆ ಇಡಲಿಲ್ಲ. ಮತ್ತೆ ನಾವು ಡೆಲಿವರಿ ಚಾರ್ಜಸ್ ಎಲ್ಲ ಏನು ಕೂಡ ಇಡಲಿಲ್ಲ. ಆಲ್ ಓವರ್ ಇಂಡಿಯಾ ಫ್ರೀ ಡೆಲಿವರಿ ಇಟ್ಟಿದ್ದೀವಿ. ಅಂದರೆ ಏನು ಕೂಡ ಚಾರ್ಜಸ್ ತಗೊಳ್ತಾ ಇಲ್ಲ. ಯಾಕೆಂದರೆ ಈ ಬಾಕ್ಸಿಗೆಲ್ಲ ಚಾರ್ಜಸ್ ಆಗುತ್ತೆ ನಮಗೆ ಎಕ್ಸ್ಟ್ರಾ. ಅಲ್ಲಿ ನಾವು ಪೋಸ್ಟಿಗೆ ಹಾಕ್ತೀವಲ್ಲ, ಪೋಸ್ಟಲ್ಲಿ ಎಲ್ಲ ಕೊರಿಯರ್ ಕೊಡುವಾಗಲ್ಲ ಅಲ್ಲಿ ಚಾರ್ಜಸ್ ಆಗುತ್ತೆ. ಆದರೆ ನಾವು ಅದನ್ನು ಏನು ಆ್ಯಡ್ ಮಾಡಲಿಲ್ಲ. ಜಸ್ಟ್ ನಮ್ಮದೇ ಇದ್ರದ್ದು ಮಾತ್ರ ಇಟ್ಟಿದ್ದೀವಿ ನಾವು ಅಷ್ಟೇ. ಪ್ರಾಡಕ್ಟ್ ಚಾರ್ಜಸ್ ಮಾತ್ರ ನಿಮಗೆ ಟೋಟಲ್ ಮಾಡಿ ಕೊಟ್ಟಿದ್ದು ನಾವು ಅಷ್ಟೇ. ಹಾಗೆ ಇಷ್ಟು ಇವಾಗ ರೆಡಿಯಾಗಿದೆ, ಇನ್ನೂ ಕೂಡ ರೆಡಿ ಆಗ್ತಾ ಉಂಟು. ಥ್ಯಾಂಕ್ ಯು ಸೋ ಮಚ್ ನನ್ನ ನಂಬಿ ನೀವು ಆರ್ಡರ್ ಕೊಟ್ಟದಕ್ಕೆ. ಕಾಫಿ ಕಾಫಿ ಕೋ ಬಾಬು ಕೋ ಗೊತ್ತಾ ಏ ಟನ್ 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 ಟನ್. ಹೇ ರೋಯ್, ಏನಾಯ್ತು? ಎಲ್ಲಿ? ಬೈಕಲ್ಲಿ? ಬೈಕ್ ಬಿಡ್ಲಿಕ್ಕೆ ಬರುತ್ತೆ ನಿಂಗೆ? ಅದಕ್ಕೆ ಅಮ್ಮ ಏನು ಮಾಡ್ತಾ ಇದ್ದಾರೆ? ಲಿಪ್ಸ್ಟಿಕ್ ಹಾಕ್ತಾ ಇದ್ದಾರೆ, ಅದಕ್ಕೆ ವಿದ್ಯೆ ಅಂತ. ಇದು ಎಂತ ಅಮ್ಮ ಇಲ್ಲ ಮಾಡ್ತಿದ್ದೀರಾ? ನಾನು ನಿಮಗೆ ಬ್ಯಾಂಡೇಜ್ ಆಗ್ತಾ ಇದ್ದೀನಿ. ಹಾಗೇನಾ ಬ್ಯಾಂಡೇಜ್? ವಾ,
ಯಾವುದಕ್ಕಿದು? ನೀವಿದ್ದೀರ ಈಗ, ನಾನಿಲ್ಲ, ನೀವು ಯಾವುದಕ್ಕಿಲ್ಲ. ನಂಗೆ ಮಲಗಬೇಕು. ಮೈಕೆಲ್ಲ ನೋಯ್ತಾ ಉಂಟು ಪಾರ್ಸೆಲ್ ಮಾಡಿ ಮಾಡಿ. ಆಯ್ತಾ? ಓಕೆ, ಮಧ್ಯದಲ್ಲಿ ಏನು ಕೂಡ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಸ್ವಲ್ಪ ರೀಲ್ ಇದ್ದು ಶೂಟಿಂಗ್ ಮಾಡಿದೆ, ಮತ್ತು ಸ್ವಲ್ಪ ಬೇರೆ ಕೆಲಸ ಇತ್ತು, ಪಾರ್ಸಲ್ ಇದ್ದು ಕೆಲಸ, ಅದು ಇದು ಅಂತ ಆಯಿತು. ಹಾಗೆ ಇವಾಗ ನಾವು ಸಂಜೆಯಿಂದ ನಾನು ಮತ್ತೊಮ್ಮೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಜ್ಜು ಬರುವಾಗ ಇದೆಲ್ಲ ತೊಗೊಂಡ್ಬಂದು, ನಾನು ತಿನ್ನಲ್ಲ, ನಾನು ವ್ಯಾಟಲ್ಲಿದ್ದೀನಿ. ಇದೆಲ್ಲ ಯಾಕೆ ತೊಗೊಂಡು ಬಂದಿದ್ದು ನೀನು? ನೀವು ನಾನು ತಿನ್ನದಾಗ ಇದನ್ನೆಲ್ಲ ತೊಗೊಂಡು ಬನ್ನಿ. ಮತ್ತೆ ಎಲ್ಲರೂ ಹೇಳ್ತಾರೆ, ನೀವು ಎಂತ ಡಯಟ್ ನಿಮ್ದು, ಹೊರಗಡೆದ್ದೆಲ್ಲ ತಿನ್ನೋದು ನುಗ್ಗಿಸ್ತೀರಾ, ಮತ್ತೆ ಡಯಟ್ ಅಂತ ನಿಮ್ದು ಅಂತ ಹೇಳಿ. ಅದು ಮಧ್ಯದಲ್ಲಿ ಚೀಟ್ ಡೇ ಅಂತ ಇರುತ್ತಲ್ಲ. ಚೀಟ್ ಡೇ ನಂದು ನಿನ್ನೆ ಕೂಡ ಆಗಿದೆ. ನಿನ್ನೆ ಎಂತ ನಿನ್ನೆ ಏನಿತ್ತು? ಶವರ್ಮ ಮಾಡಿದ್ದಲ್ಲ, ಅದು ನಾನು ತಿನ್ಲಿಲ್ಲ. ಇಲ್ಲ, ಮತ್ತೆ ವಾಪಸ್ ಕೊಟ್ಟೆ. ನಂಗೆ ಕೊಡ್ತೇನೆ. ವಾಪಸ್ ಕೊಟ್ಟಿ, ನೀನು ತಿನ್ನಿಲ್ಲ. ನಂಗೆ ಕೊಟ್ಟೆ. ಕಳ್ಳ ಒಬ್ಬನೇ ತಿಂದ. ಅದು ಶವರ್ಮ ಕೂಡ ಅಂತ ನೀನು ಇದು ಮಯ ಅದು ಕಲ್ಲಿ ಇದು ನಾನು ಇವತ್ತು ಮನೆಯಲ್ಲಿ ಏನಾದ್ರು ಮಾಡ್ಬೇಕು ಸಂಜೆಗೆ ಅಂತ ಎಣಿಸಿದ್ದು. ಮತ್ತೆ ಅದೇ ಕೆಲಸನೇ ಆಯ್ತು ನಮಗೆ. ಮತ್ತೆ ರೀಲ್ ಮಾಡಿ ಅದರದ್ದು ಎಡಿಟಿಂಗ್ ಮಾಡಿ ಎಲ್ಲ ಹಾಕುವಾಗ ಸ್ವಲ್ಪ ಲೇಟ್ ಆಯ್ತು. ಹಾಗೆ ಮತ್ತೆ ಇವನು ಪಜ್ಜು ಬರುವಾಗ ಇದು ತಗೊಂಡ್ ಬಂದಾನೆ. ಮತ್ತೆ ಅವನು ಕೂಡ ಕಾಲ್ ಮಾಡಿದ, ಇದು ತಗೊಂಡ್ ಬರ್ತಾ ಇದ್ದೀನಿ ಅಂತ ಹೇಳಿ. ಮತ್ತೆ ನಂಗೆ ಮಾತಾಡ್ತಿದ್ದೀನಿ ಮತ್ತೆ ಅದೇ ಇವರು ಫೋನ್ ಮಾಡಿದ್ರಂತೆ ನಾ ತಿಂಡಿ ತರ್ಲಿಕ್ಕೆ, ನನಗೆ ಹೇಳಿರ್ಲಿಲ್ಲ. ಹಾಗೆ ಅವನು ಕೂಡ ಏನ ತರ್ತಾನಂತ ಹೇಳಿ ನಾನೇನ್ ಮಾತಾಡ್ಲಿಲ್ಲ. ಅದಕ್ಕೆ ಅವನು ಮತ್ತೆ ಏನಾದ್ರು ತರ್ತಾನಂತ ಹೇಳಿ ಮತ್ತೆ ನಾನು ಏನ್ ಮಾಡ್ಲಿಲ್ಲ. ಈಗ ಸಂಜೆ ನನಗೆ ಒಂದು ಮಾಡ್ಲಿಕ್ಕೆ ಉಂಟು, ಚಿಕನ್ ವಿತ್ ಇದು ಎಂತ ರೈಸ್, ಸ್ಪೆಷಲ್ ರೈಸ್, ಮತ್ತೆ ಸ್ವಲ್ಪ ಇದು ಉಂಟು. ಅದು ಮಧ್ಯಾಹ್ನಕ್ಕೆ ಅಂತ ಇಟ್ಟಿದಲ್ವಾ ನಾವು, ಮಧ್ಯಾಹ್ನ ಇದೇ ಊಟ ಮಾಡುದು, ಯಾರು ಊಟನೇ ಮಾಡ್ಲಿಲ್ಲ. ಹಾಗೆ ನಾವು ತಿನ್ನದೇ ಮಧ್ಯಾಹ್ನ 12 ಆಗಿದೆ. ಅದಕ್ಕಿನ್ನು ಅದು ಸಂಜೆಗೆ ಹಾಗೆ ಇಟ್ಟಿದ್ದೀನಿ. ಇಲ್ದಿದ್ರೆ ಅದು ನಾಳೆ ತನಕ ತಗೊಂಡು ಹೋಗುದಿಲ್ಲ ನಾನು, ಅದು ಇವತ್ತು ಖಾಲಿ ಆಗ್ಬೇಕು ನನಗೆ. ಅದು ಗೊತ್ತಾಯ್ತಲ್ಲ. ನನ್ನ ಕಾಫಿ ರೆಸಿಪಿ ಸುಮಾರು ಜನ ಕೇಳ್ತಾರೆ. ನಿಮ್ಗೆ ನಾನು ನಿನ್ನೆ ಕೂಡ ಹೇಳಿದ್ದೆ, ಕಾಫಿ ರೆಸಿಪಿ ಕೇಳ್ತಾ ಇದ್ದಾರೆ ಅಂತ ಹೇಳಿ. ನೀವು ಅಷ್ಟು ಬೇಗ ಕಾಫಿ ಮಾಡ್ತೀರಾ? ಆಗದಿಂದ ಚೊರೆ ಮಾಡ್ತಾ ಇದ್ದೆ ಕಾಫಿ ಮಾಡು ಅಂತ. ಈಗ ನೋಡಂತೆ. ಓಕೆ, ನಾನು ಚಿಕನ್ ಕರಿ ಹಾಗೂ ಅದರೊಂದಿಗೆ ರೈಸ್ ಮಾಡಿದ್ದೆ. ಅದನ್ನು ಆಲ್ರೆಡಿ ನಾನು ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ. ಟೊಮೆಟೊ ಚಿಕನ್ ಹಾಗೂ ಅದರೊಂದಿಗೆ ಒಂದು ಜೀರಾ ರೈಸ್ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಹಾಗೂ ಎಷ್ಟೊಂದು ಸಿಂಪಲ್ ಕೂಡ ಇದೆ ಇದು. ನೀವೆಲ್ಲರೂ ಟ್ರೈ ಮಾಡಬೇಕು. ಸುಮ್ಮನೆ ನಾನು ಹೇಳಲ್ಲ. ನನಗೆ ಏನು ಗೊತ್ತುಂಟಾ, ಒಂದು ಏನಾದರೂ ರೆಸಿಪಿ ಮಾಡಿದರೆ ತುಂಬ ಚೆನ್ನಾಗಾದರೆ ನೀವೆಲ್ಲರೂ ಕೂಡ ಅದನ್ನು ಮಾಡಿ ತಿನ್ನಬೇಕು. ನಿಮ್ಮ ಮನೇಲಿ ಕೂಡ ಅದರ ಒಂದು ರುಚಿ ಎಲ್ಲರೂ ಒಂದು ಅನುಭವಿಸಬೇಕು ಅಂತೇಳಿ ನನಗೆ ತುಂಬ ಆಸೆ. ಹಾಗಾಗಿ ನಾನು ಯಾವಾಗಲೂ ಹೇಳೋದು, ಒಮ್ಮೆ ಟ್ರೈ ಮಾಡಿ ಅಂತ ಹೇಳಿ. ಯಾಕೆಂದರೆ ನಿಮಗೂ ಕೂಡ ಹೊಗಳ್ಬೇಕು ಮನೆಯಲ್ಲಿ ಚೆನ್ನಾಗಾಗಿತ್ತು ಅಡುಗೆ ಅಂತೇಳಿ. ಆವಾಗ ನನಗೆ ತುಂಬ ಖುಷಿಯಾಗುತ್ತೆ. ಹಾಗೆ ನಾನು ಯಾವಾಗಲೂ ಹೇಳ್ತಾ ಇರೋದು ನಿಮಗೆ. ಹಾಗೆ ಒಮ್ಮೆ ಟ್ರೈ ಮಾಡಿ ಇದನ್ನು. ಇನ್ನು ಎಂತ ಗೊತ್ತುಂಟು, ಇವತ್ತು ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮೊನ್ನೆಯಿಂದ 2 ದಿನ ವ್ಲಾಗ್ ಅಲ್ಲಿಗೆ ಕಟ್ಟಾಯಿತು. ಏನಾಯಿತು ನಮ್ಗೆ ಗೊತ್ತಿಲ್ಲ, ಮತ್ತೆ ಮಾಡಲೇ ಇಲ್ಲ ನಾನು. ಇವತ್ತು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು. ಅಮ್ಮ ಎಲ್ಲ ಬಂದಿದ್ದಾರೆ. ಅಮ್ಮ ಇರಲಿಲ್ಲ, ಮಮ್ಮಿ ಡ್ಯಾಡಿ 1 ವಾರ ಇರಲಿಲ್ಲ. ಅವರು ಎಲ್ಲಿ ಹೋಗಿದ್ರು, ಮನೆಗೆ ಹೋಗಿದ್ರು ಬಂಟ್ವಾಳ. ಇವತ್ತು ಬಂದರು. ಹಾಗೆ ಮತ್ತು ಪಚ್ಚು ಬೆಳಿಗ್ಗೆ ಹೋಗಿದ್ದಾನೆ ಪಾರ್ಸೆಲ್ ತಗೊಂಡು, ಇನ್ನೂ ಕೂಡ ಬರಲಿಲ್ಲ. ಚಿಕನ್ ತಗೊಂಡು ಬರ್ತೀನಿ ಅಂತ ಹೇಳಿದ್ದಾನೆ. 7:14 ಆಯಿತು ಅಲ್ಲ. ನಮ್ಮ ಕೆಲರು ಬಂದಿದ್ದಾನೆ ಸುಮಾರು ಟೈಮ್ ನಂತರ. 1 ತಿಂಗಳಾಯ್ತು ಆ ಕ್ಲಾರು ಬರೋದಿಲ್ಲ. 1 ತಿಂಗಳಾಯ್ತು. ಸ್ವಲ್ಪ ಎಕ್ಸಾಮ್ಸ್ ಎಲ್ಲ ಇತ್ತು ಅವನಿಗೆ, ಅದಕ್ಕೆ ಬರಲಿಲ್ಲ. ಇಲ್ದಿದ್ರೆ ಅವನು ಬರೋದೇ ಇಲ್ಲಿ ಇರ್ತಾನೆ. ಹಾಗೆ ಬ್ಯುಸಿ ಆದ ಸ್ವಲ್ಪ. ಈಗ ನಂದು ಎಲ್ಲ ಡ್ರೆಸ್ ನಾನು ಎಕ್ಸ್ಟ್ರಾ ಸ್ಟಿಚ್ ಮಾಡಿಸ್ಬೇಕು. ಹೌದಾ? ಎಲ್ಲ ಡ್ರೆಸ್ ಇಷ್ಟಿಷ್ಟು ಇಂಚು ಕಮ್ಮಿ ಮಾಡ್ಲಿಕ್ಕೆ ನನಗೆ ಅದೇ ಒಂದೊಂದು ಕೊಡೋದು ಡೈಲಿ. ಅಮ್ಮ ಇದ್ರೆ ಅಮ್ಮನ ಹತ್ರ ಕೊಡ್ತೀನಿ. ಈಗ ಪಜ್ಜು ಹೋಗ್ತಾನಲ್ಲ, ಪಜ್ಜು ಆಯ್ತು. ಎಷ್ಟು 9 kg ಡೌನ್ ಆದ. 10 kg ಕಮ್ಮಿ ಆಗಲಿ. ಇನ್ನು 10 kg ಅಷ್ಟು ಕಮ್ಮಿ ಆಗುದಿಲ್ಲ. ಅಮ್ಮ ಎಂತ ಮಾಡ್ತೀರಾ? ಬಾಡಿಯಲ್ಲಿ ಹಾಗೆ ಆಪ್ಸ್ ಎಲ್ಲ ಮಾಡ್ತೀನಿ. ಅಮ್ಮ ಮಾಡಿದ್ರ ಎಕ್ಸರ್ಸೈಸ್ ಮೊನ್ನೆ?
ಕ್ಲಾರಿಗೆ ನಾಚಿಕೆ ಆಗ್ತಾ ಉಂಟಂತೆ. ಕ್ಲಾರೋ ಮದುವೆ ಆಗ್ತಾನಂತೆ, ಅದಕ್ಕೆ ಹುಡುಗಿ ಹುಡುಕ್ತಾ ಇದ್ದಾನಂತೆ. ಅದೇ ಹೇಳ್ತಾ ಇದ್ದ ನನ್ನ ಹತ್ರ, ಹುಡುಗಿ ಹುಡುಕ್ತಾ ಇದ್ದೀನಿ ಅಂತ ಹೇಳಿ. ಎಲ್ಲಿ ಹುಡುಕ್ತಿದ್ಯಾ ಎಲ್ಲಿ ಹುಡುಕ್ತಾ ಇದೆಯಾ, ಎಲ್ಲಿ ಹುಡುಕ್ತಾ ಇದೆಯಾ ಅದು ಗೊತ್ತಾಗ್ಬೇಕಲ್ಲ ನಮಗೆ. ಮಂಗಳೂರಲ್ಲ, ಹೊರಗಡೆನಾ, ಹೊರದೇಶದಲ್ಲ, ಫಾರಿನರ್ಸ, ಯಾರು ಗೊತ್ತಿಲ್ವಾ? ಇನ್ನೂ ಕಂಟಿನ್ಯೂ ಮದುವೆ ಇರುತ್ತೆ. ಈಗ ನೆಕ್ಸ್ಟ್ ತಿಮ್ಮಿದುಂಟು, ಕ್ಲೆವಿಟ ಅಂದಾದ್ಮೇಲೆ 2-3 ವರ್ಷ ಆದ್ಮೇಲೆ ಮತ್ತೆ ತಿಮ್ಮಿದಿರ್ಬೋದು. ಮತ್ತೆ ತಿಮ್ಮಿದ ಹಾಗೆ ಸ್ವಲ್ಪ ಇದು ಪಜ್ಜು ಇದ್ದಾರಲ್ಲ, ಪಜ್ಜು ಇದ್ದಾನೆ, ಮತ್ತೆ ಇವನಿದ್ದಾನೆ, ಇವಂದಾದ್ಮೇಲೆ ರಿವಿ, ಹೀಗೆ ಕಂಟಿನ್ಯೂ ನಮ್ದು ಲೈನ್ ಬೈ ಲೈನ್ 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 ಹೋಗ್ತಾ ಇರುತ್ತೆ ಮದುವೆದ್ದು. ಸ್ವಲ್ಪ ಸ್ವಲ್ಪ ಏಜ್ ಗ್ಯಾಪ್ ಅಲ್ವಾ, ಹಾಗೆ ಅಲ್ಲ. ಎಲ್ಲರಿಗೂ ಒಟ್ಟಿಗೆ ಮಾಡಿಬಿಡಲ್ವಾ ಮದುವೆ ಹೋಲ್ಸೇಲ್ ಅಲ್ಲಿ. ಎಂತದು ಅಮ್ಮ, ಎಲ್ಲ ಒಟ್ಟಿಗೆ ಮದುವೆ ಆಗ್ತಾರಲ್ಲ, ಸಾಮೂಹಿಕ ವಿವಾಹ ಮಾಡಲ್ಲ ನಾವು, ಅದು ಸರಿಯಾಗುತ್ತೆ. ಈ ಹುಡುಗರದೆಲ್ಲರದ್ದು ಸಾಮೂಹಿಕ ವಿವಾಹ. ನನ್ನ ಏಜಿಗೆ ಬರುವಾಗ ಮಾಡುವ. ಸಣ್ಣವನವನಲ್ಲ, ಬೇಕಾದ್ರೆ ಬೇಗ ದೊಡ್ಡವನ. ಯಾಕೆ? ಮದುವೆ ಆಗ್ಲಿಕ್ಕೆ ಬೇಕು. ಪಟಾಪಟಿ ಇರುತ್ತೆ. ಇವರದೆಲ್ಲ ಹುಡುಗರದೆಲ್ಲ ಆಗುವಾಗ ಸ್ವಲ್ಪ ಲೇಟ್ ಆಗುತ್ತಲ್ಲ, ಅವರದ್ದು ಗೊತ್ತಾಗುತ್ತೆ. ಓಕೆ, ಇದು ಎಂತಂದ್ರೆ ಕನ್ಸಲೊಂದು ಹೊಸತ್ತು ನಾವು ಅಲ್ಲಿ ಇಟ್ವಿ, ನೋಡ್ಲಿಲ್ವಾ ಅಂತ ಯಾರು, ನಾನು ಕೂಡ ಇಲ್ಲ. ತೋರಿಸ್ಲಿಲ್ಲ. ಯಾಕೆಂದ್ರೆ ಇದು ತಂದು ನಾವು ಮನೆ ಗೃಹ ಪ್ರವೇಶ ದಿನ ಇಡಬೇಕಿತ್ತು. ನಮ್ಮ ಕರ್ಮಕ್ಕೆ ಎಲ್ಲ ಆಗಿರ್ಲಿಲ್ಲ ಅಲ್ವಾ, ಅದು ಅಲ್ಲೇ ಇಟ್ಟಿಟ್ಟು ಡ್ಯಾಮೇಜ್ ಆಗಿದೆ. ಗೊತ್ತುಂಟಾ ಎಷ್ಟು ಇದಕ್ಕೆ ಕೊಟ್ಟಿದ್ದು ನಾವು? 40,000 ಇಟ್ಟು ಡ್ಯಾಮೇಜ್ ಆಗಿದೆ. ಕೆಳಗಡೆ ಎಲ್ಲ ಇದಾಗಿದೆ. ನಾವು ಅದನ್ನು ಮತ್ತೆ ಟೇಪ್ ಹಾಕಿ ಅದನ್ನ ಈಗ ಅಂಟಿಸಿದ್ದೀವಿ ನಾವು ಅಲ್ಲಿ ಅಲ್ಲ, ಅದು ಗೋಲ್ಡನ್. ಬೈಯೋದು ಯಾಕೆ ಅಮ್ಮ? ಎಂತ ಭಾರಿ ಚಾರು. ಚೆನ್ನಾಗಿತ್ತು. ಮೊನ್ನೆ ಒಂದು ಅಮ್ಮ ಗ್ರೀನ್ ಮಸಾಲ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಮಾರನೇ ದಿವಸ ಗೊತ್ತದ್ದು. ಅದಕ್ಕೆ ನಾನು ತೆಂಗಿನಕಾಯಿ ಆಗಲ್ಲ ಏನು ಹಾಕ್ಲಿಲ್ಲ. ಬೇಡ, ಅದೆಲ್ಲ ಎಂತ ಬೇಡ. ಅದು ಹೇಗೆ ಮಾಡಿದ್ರೆ ನೋಡಿ ಸೇಮ್ ಅದೇ ಬೇಕು. ಅದರ ಮುಂದಿನ ದಿವಸ ಆದ್ರೆ ಮಾಡೋದಕ್ಕೆ ತೆಂಗಿನ ಹಾಗೆಲ್ಲ ಹಾಕಿದ್ದೆ. ಅದು ಬೇಡ. ಯಾವ್ದು ಕೊಟ್ಟಿದ್ರಿ ಅದು ಮಾಡಿದ್ರೆ ಎಂತ ಬೇಕು ಹೇಳಿ, ಅದಕ್ಕೆಲ್ಲ ನಾವು ತೆಗೆದುಕೊಡ್ತೀವಿ, ಅದನ್ನು ಮಾಡಿದ್ರೆ ಚೆನ್ನಾಗಿ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ದ್ರಾಕ್ಷಿ, ಗೋಡಂಬಿ. ಗ್ರೀನ್ ಮಸಾಲ ಮಾತ್ರ ಗ್ರೈಂಡ್ ಮಾಡಿದ್ರ ಗ್ರೀನ್ ಮಸಾಲ ಖಾಲಿ? ಈರುಳ್ಳಿ ಎಲ್ಲ ಗ್ರೈಂಡ್ ಮಾಡಿದ್ದೆ. ಅಂದ್ರೆ ಫ್ರೈ ಮಾಡಿ ಗ್ರೈಂಡ್ ಅದಕ್ಕೆ ಮತ್ತೆ ಮಾತು ಪಂಚುವಳ್ಳಿ. ಓಕೆ, ಮಾಡ್ತಾರಂತೆ ಅಮ್ಮ. ಮತ್ತೆ ಮೇಲಿಂದ ಮೇಲೆ ತೋರಿಸ ಅವರದ್ದು ಗ್ರೀನ್ ಮಸಾಲ ಚೆನ್ನಾಗಿತ್ತು. ನಾನು ಎಂತ ಹೇಳ್ತಿದ್ದೆ, ಇದು ಡ್ಯಾಮೇಜ್ ಆಗಿದೆ ನೋಡಿ, ಎಲ್ಲ ಬಾಗಿಲು ಬಾಗಿಲೆಲ್ಲ. ಅಂದರೆ ಅಲ್ಲಿಂದ ಇಲ್ಲಿಂದ ಅಲ್ಲಿ ಶಿಫ್ಟ್ ಮಾಡಿದ್ವಲ್ಲ, ಇಲ್ಲಿಗೆ ಬಂದ ಮೇಲೆ ನಾವು ಇಡ್ಲಿಕ್ಕೆ ಇಲ್ಲಿ ಅಂತ ಕರೆಕ್ಟಾಗಿ ಇದಿರಲಿಲ್ಲ. ಮತ್ತೆ ನಾವು ಮೊನ್ನೆ ಇಲ್ಲೇ ಇಡೋಣ ಅಂತೇಳಿ ತೆಗೆದು ಇಟ್ಟುಬಿಟ್ಟು ಇವಾಗ ಚೆಂದ ಕಾಣ್ತಾ ಉಂಟು ಇಲ್ಲಿ. ಆದರೆ ಇದು ಸ್ವಲ್ಪ ಸರಿ ಮಾಡಬೇಕು. ಸರಿ ಮಾಡಿ ಇದು ಮಾಡಿದರೆ ಏನು ಮಾಡೋದು, ನಮ್ಮ ಹಣೆಬರ ಎಲ್ಲ ಹಾಳಾಗ್ತಾ ಉಂಟು. ಎಷ್ಟು ವಸ್ತುಗಳು ತಂದಿಟ್ಟಿದ್ದೀವಿ, ಎಲ್ಲ ರೆಡಿ ಆಗುತ್ತೆ, ಮನೆ ಫುಲ್ ರೆಡಿ ಆಗುತ್ತೆ. ವಸ್ತು ತನ್ನಿ, ಫರ್ನಿಚರ್ ತನ್ನಿ, ಅದು ತನ್ನಿ, ಇದು ತನ್ನಿ ಅಂತ ಹೇಳಿ ಎಲ್ಲ ತಂದು ಮೇಲೆ ಈಗ ಪ್ಯಾಕ್ ಮಾಡಿ ಹಾಕಿದ್ದೀವಿ. ತಪ್ಪು ನಮ್ಮದೇ, ನಾವು ಯಾರಿಗೆ ದೂರ್ಲಿಕ್ಕೆ ಆಗಲ್ಲ, ತಪ್ಪು ನಮ್ಮದೇ. ಮೊನ್ನೆ ಒಬ್ಬರು ಹೇಳ್ತಾ ಇದ್ರು, ನೀವು ಸ್ವಲ್ಪ ಜೋರಾಗಬೇಕಿತ್ತು, ನೀವು ಸ್ವಲ್ಪ ಇದಾಗಬೇಕಿತ್ತು. ನಾವು ನಂಬಿ ಎಲ್ಲರನ್ನು ನಂಬಿದ್ವಿ ಅಲ್ಲ, ಅದು ನಮ್ಮದು ತಪ್ಪು ಉಂಟು ಅಷ್ಟೇ. ಇದು ಚಿಕನ್ ಗ್ರೀನ್ ಮಸಾಲ ಮಾಡಲಿಕ್ಕೆ ಹಾಗೆ 2 kg ಚಿಕನಿಗೆ ಇಷ್ಟು ನೀರುಳ್ಳಿ, ಮತ್ತು ಇದು ಕೊತ್ತಂಬರಿ ಸೊಪ್ಪು,
ಕಾಯಿ ಮೆಣಸು ಮತ್ತು ಇದು ಸ್ವಲ್ಪ ಇದು ಧನಿಯಾ. ಎಂತದ ನಿಂದು ಉಪದ್ರ? ಹಾಂ, ನೀವು ಹೇಳಿ. ಸೋಪು ಮತ್ತು ಜೀರಿಗೆ ಇದೆಲ್ಲ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಎಲ್ಲ ಒಟ್ಟಿಗೆ ಫ್ರೈ ಮಾಡಿ ಮತ್ತು ಗ್ರೈಂಡ್ ಮಾಡಿ. ಎಂತ ಬೇಕು? ಇದು ಗುಣ ಆಯ್ತಾ? ನೀರು ಆಯ್ತು, ತೆಗಿ. ಮುಟ್ಟಿ ನೋಡು. ಮುಟ್ಟ. ಆ! ಜೀರಿಗೆ, ಕೊತ್ತಂಬರಿ ಮತ್ತು ಸೋಂಪು ಒಟ್ಟಿಗೆ ಹಾಕಿ ಫ್ರೈ ಮಾಡ್ತೇನೆ. ಸ್ವಲ್ಪ ಖಾಲಿ ಮತ್ತು ಇದನ್ನೆಲ್ಲ ಸ್ವಲ್ಪ ಎಣ್ಣೆ ಹಾಕಿ, ಲೈಟ್ ಎಣ್ಣೆ ಹಾಕಿ ಫ್ರೈ ಮಾಡೋದು. ಸ್ವಲ್ಪ ಗರಂ ಮಸಾಲ ಸೈಡಕ್ಕೆ ಹಾಕ್ತೇನೆ. ಮೆಣಸು ಹುರಿಯಬೇಕು. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಹಾಕ್ತೇನೆ. ಸ್ವಲ್ಪ ಜೋರು ಹೇಳಿ, ಜೋರು. ಈರುಳ್ಳಿ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಹಾಕ್ತೇನೆ. ಹಾಂ. ಹಾಂ, ಟೊಮೆಟೊ ನಾನು ಮತ್ತೆ ಇದು ಮಾಡುವಾಗ ಒಂದ್ಸಲ ಇದು ಇಡುವಾಗ ಆಗ ಹಾಕ್ಬೇಕು ನಾನು. ಹಾಂ, ಆಯಿತು. ಲಾಸ್ಟಿಗೆ ಈರುಳ್ಳಿದ್ದು ಒಗ್ಗರಣೆ ಮಾಡಿ ಆಯ್ತು. ಈಗ ಎಲ್ಲರಿಗೂ ಬಡಿಸುವುದು. ಈಗ ಊಟ ಮಾಡೋದು ಸಮಯ. ಊಟ ಮಾಡೋ ಸಮಯ. ಅಜ್ಜಿನ ಚಿಕನ್ ಸಾರು ಕೂಡ ರೆಡಿ. ಒಳ್ಳೆ ಒಳ್ಳೆ ಪರಿಮಳ ಬರ್ತಾ ಉಂಟು, ಹಸಿವು ಕೂಡ ಆಗ್ತಾ ಉಂಟು. ಒಳ್ಳೆ ಒಳ್ಳೆ ಪರಿಮಾಣ. ಓಕೆ, ಇನ್ನು ಸ್ನಾನಕ್ಕೆಲ್ಲ ಹೋಗುದು. ಇವತ್ತು ನಾನು ಎಕ್ಸಸೈಸ್ ಕೂಡ ಮಾಡಲಿಲ್ಲ, ಯಾಕಂದರೆ ಸ್ವಲ್ಪ ಯಾಕೋ ತಲೆ ಒಳಗಡೆ ಸ್ವಲ್ಪ ನೋವಾಗ್ತಾ ಉಂಟು, ಒಂಥರ ಮೈ ಸ್ವಲ್ಪ ಬಿಸಿ ಬಿಸಿ ಆಗ್ತಾ ಉಂಟು. ಮಳೆ ಎಲ್ಲೂ ಒದ್ದೆ ಆಗಲಿಲ್ಲ ಅಲ್ಲ ನಾವು, ಇಲ್ಲ. ಆದರೂ ಸ್ವಲ್ಪ ನನಗೆ ಯಾಕೆ ಗೊತ್ತಿಲ್ಲ, ಮೊನ್ನೆಯಿಂದ ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ತಲೆ ಎಲ್ಲ ನೋವಾಗ್ತಾ ಉಂಟು. ಹಾಗೆ ನಾನು 2 ದಿನ ಬ್ಲಾಕ್ ಕೂಡ ಮಾಡಿರಲಿಲ್ಲ. ಇವಾಗ ಸ್ನಾನ ಕೂಡ ಹೋಗ್ತೀನಿ, ಬಿಸಿನೀರು ಒಳ್ಳೆ ಸ್ನಾನ ಮಾಡಿ ಬಂದರೆ ಸಾಕಾಗಿ ಹೋಗಿದೆ. ಹಾಗೆ ಎಕ್ಸಸೈಸ್ ಇಲ್ಲ, ಏನಿಲ್ಲ ಇವತ್ತು. ಓಕೆ, ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಸ್ವಲ್ಪ ಮೇಲಿಂದನೇ ಹಾಕಿದ್ದೀನಿ ಈ ವ್ಲಾಗ್, ನಾನು ಜಾಸ್ತಿ ಮಾಡಲಿಕ್ಕೆ ಹೋಗಲಿಲ್ಲ. ಅರ್ಥ ಮಾಡ್ತೀರಾ ಅಂತ ಎಣಿಸ್ತೀನಿ. ಎಲ್ಲರ ಜೊತೆ ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ ಹಾಕಿ. ನನಗೆ ಖುಷಿ ಆಗುತ್ತೆ ನಿಮ್ಮ ಕಮೆಂಟ್ ಓದಲಿಕ್ಕೆ. ನೆಕ್ಸ್ಟ್ ಸಬ್ಸ್ಕ್ರೈಬ್ ಯಾರು ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈ ವ್ಲಾಗ್ ಎಂಡ್ ಮಾಡೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್.